ಏನಾಯ್ತಮ್ಮ ದುರ್ಗಾ? ಯಾಕೆ ಹೀಗೆ ಕೂತಿದ್ಯಾ? ಮೇಡಮ್, ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ಮುಖ್ಯವಾದ ವಿಷಯನಾ? ಹೇಳಮ್ಮ. ಅದು ನನ್ನ ಮಾಂಗಲ್ಯ ನನಗೆ ವಾಪಸ್ ಕೊಡಿ. ಕಿತ್ತು ಹೋಗಿರೋ ನಿನ್ ತಾಳಿ ಸರಣ ನಾನ್ ಸರಿಪಡಿಸ್ತೀನಿ ದುರ್ಗಾ. ಮಾಂಗಲ್ಯ ನಿಂದ ಮಾಂಗಲ್ಯ ಅಲ್ವಾ? ಅದೇ ದುರ್ಗಾ, ಅದು ಕಿತ್ತು ಹೋಗಿತ್ತಲ್ವಾ, ರಿಪೇರಿಗೆ ಅಂತ ಕೊಟ್ಟಿದ್ದೆ. ಆಮೇಲೆ ಹಳೇದೆಲ್ಲ ಯಾತಕ್ಕೆ ಹೊಸಾದ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಮೇಡಮ್, ನನಗೆ ಅದೇ ಮಾಂಗಲ್ಯನೇ ಬೇಕು. ನನ್ನ ಪಾಲಿಗೆ ಎಲ್ಲ ಅದೇನೆ. ಅದು ನಮ್ಮ ಅಕ್ಕನ ನೆನಪು. ಮೇಡಮ್, ಅವತ್ತು ಮಾಂಗಲ್ಯ ಕಿತ್ತೋದಾಗ ನೀವು ಹೇಳಿದ್ರಿ ಅಲ್ವಾ, ಅದು ಮಾಂಗಲ್ಯ ಕಿತ್ತೋಗಿದೆ, ರಿಪೇರಿ ಮಾಡಿಸ್ಕೊಡ್ತೀನಿ, ಸಂಜೆ ಅನ್ನಷ್ಟರಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಂತ. ಇಷ್ಟೊತ್ತಿಗಾಗಲೇ ರೆಡಿ ಇರುತ್ತಲ್ವಾ ಮೇಡಮ್, ನನಗೆ ಅದನ್ನು ಕೊಡ್ತೀರಾ? ನಿಜ ದುರ್ಗಾ, ರಿಪೇರಿ ಆಗಿದೆ. ಆದರೆ ಅದು ಹಳೆಯ ಡಿಸೈನು ದುರ್ಗಾ. ಈಗಿನ ಕಾಲಕ್ಕೆ ಲೇಟೆಸ್ಟಾಗಿ ಹೊಸ ಡಿಸೈನ್ ಮಾಡಿಸ್ಕೊಡ್ತೀನಿ ಬಿಡು. ಇಲ್ಲ ಮೇಡಮ್, ನನಗೆ ಬೇರೆದು ಯಾವುದು ಬೇಡ. ಅದು ನಮ್ಮ ಅಕ್ಕನ ತಾಳಿ, ನಾನು ಅದೇ ತಾಳಿನ ಹಾಕೋಬೇಕು. ನೋಡಿ, ನೀವಾದ್ರೂ ಒಳಗೆ ಅರ್ಥ ಮಾಡಿಸಿ. ಹಳೆದಿನ ಎಷ್ಟೇ ರಿಪೇರಿ ಮಾಡಿಸಿದ್ರು ಮತ್ತೆ ಮತ್ತೆ ಕಿತ್ತು ಹೋಗ್ತಾನೆ ಇರುತ್ತೆ. ಅದಕ್ಕೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಲೇಟೆಸ್ಟ್ ಡಿಸೈನ್ ಕೊಟ್ಟು ಚೆನ್ನಾಗಿ ಮಾಡಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆದರೆ ದುರ್ಗಾ ನೋಡಿದ್ರೆ ಹಳೆದನ್ನೇ ಬೇಕು ಅಂತ ಯಾಕೆ ಹಠ ಮಾಡ್ತಿದ್ದಾಳೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಮ್ಮ, ದುರ್ಗಾ ಹೇಳ್ತಿದ್ರಲ್ಲಿ ಏನು ತಪ್ಪಿದೆ? ಅವಳಿಗೆ ಹೊಸ ಒಡವೆಗಳಿಗಿಂತ ಅಂಬಿಕಾ ತಾಳಿ ಮೇಲೆ ಎಮೋಷನ್ ಜಾಸ್ತಿ. ಅಂಬಿಕಾ ತಾಳಿ ಜೊತೆ ಕನೆಕ್ಷನ್ ಇರೋದು ಮುಖ್ಯ ಅಂತ ಅನ್ನಿಸ್ತಾ ಇದೆ. ಮೊರವರ್ ಅದು ಅಂಬಿಕಾ ಗುರುತು. ಇವಳಿಗೆ ಕೊಡೋದು ಸರಿ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೌದು ಮಾಳವಿಕಾ, ಶರತ್ ಹೇಳೋದು ಲಾಜಿಕಲ್ ಆಗಿದೆ. ಅವಳು ಅದೇ ತಾಳಿ ಬೇಕು ಅಂತ ಕೇಳಿದಾಗ ನೀನು ಯಾಕೆ ಹಠ ಮಾಡ್ತೀಯ? ಅದು ಅಲ್ಲದೆ ಅವಳ ಅಕ್ಕನ ತಾಳಿ ಮೇಲೆ ಅವಳಿಗೆ ಹಕ್ಕಿದೆ. ತಂದ್ಕೊಡು. ಸರಿ. ದುರ್ಗಾ, ಸಡನ್ನಾಗಿ ಆ ತಾಳಿ ನೆನಪು ಹೇಗೆ ಬಂತು ನಿಮಗೆ? ಏನಿಲ್ಲ ಬೋಸು, ಸುಮ್ಮನೆ ಅಕ್ಕನ ನೆನಪಿಗೋಸ್ಕರ ಇಟ್ಕೊಳ್ಳೋಣ ಅಂತ. ತಗೊಂಬ ದುರ್ಗಾ. ನೋಡ್ದ್ಯಾ ಅಂಬಿಕಾ, ನಿನ್ನ ಆತ್ಮಕ್ಕೆ ಇಂಥ ಒಳ್ಳೆ ಉದ್ದೇಶ ಸಿಗ್ತಾ ಇರೋದು ನಿಜಕ್ಕೂ ಅದೃಷ್ಟನೇ. ಬದುಕಿದ್ದಾಗಂತೂ ಯಾರ ಪ್ರಯೋಜನಕ್ಕೂ ಬಾರದೇ ಇರೋ ನೀನು ಸತ್ತ ಮೇಲಾದರೂ ಅಮ್ಮನ ಸಹಾಯಕ್ಕೆ ಉಪಯೋಗ ಆಗ್ತಾ ಇದೆಯಲ್ಲ, ಇಂಥ ಭಾಗ್ಯ ಪ್ರಪಂಚದಲ್ಲಿ ಕೆಲವ್ರಿಗೆ ಮಾತ್ರ ಸಿಗೋದು ಅಂಬಿಕಾ. ಹಾ, ಅದೃಷ್ಟವಂತೆ ನೀನು, ತುಂಬಾ ಅದೃಷ್ಟವಂತೆ ನೀನು. ಅಮ್ಮ, ಅಮ್ಮ ಮಂಜರಿ ಅಮ್ಮ, ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆ. ಅಂದ್ರೆ ಅಂದ್ರೆ ಅಂಬಿಕನ್ ಶಕ್ತಿ ಕೆಲಸ ಮಾಡ್ತಾ ಇದೆ. ಇದು ಬರೀ ಆರಂಭವಷ್ಟೇ ಮಾಳವಿಕಾ. ಇನ್ನು ಕೇವಲ 2 ದಿನ ಕಳೆದ ಮೇಲೆ ನಾನು ಈ ಅಂಬಿಕಾಳ ಆತ್ಮವನ್ನ ಸಂಪೂರ್ಣವಾಗಿ ನನ್ನೊಳಗೆ ಆಹ್ವಾನಿಸ್ಕೊಳ್ತೀನಿ. ಆಗ ನಾನು ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗ್ತೀನಿ.
ಆ ದೇವಸ್ಥಾನದ ಶಕ್ತಿಗಳನ್ನೆಲ್ಲ ಪೂರ್ತಿಯಾಗಿ ನನ್ನ ಹಿಡಿತಕ್ಕೆ ತಗೊಳ್ತೀನಿ. ಆಮೇಲೆ ಮೂರನೇ ತಲೆಮಾರಿನ ಹಿತನ ಕೊಂದ್ರೆ ಸಾಕು, ಆ ದೇವರುಗಳನ್ನೆಲ್ಲ ನಾನು ಕಟ್ಟಿ ಹಾಕಬಹುದು. ಇಡೀ ಬ್ರಹ್ಮಾಂಡನೇ ನನ್ನ ಕಾಲಡಿ ಇರುತ್ತೆ. ಅಮ್ಮ ಮಂಜರಿ ಅಮ್ಮ, ಇದನ್ನ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಹೌದು ಮಾಳ್ವಿಕಾ, ಅಂಬಿಕಾಳ ಆತ್ಮದ ಒಂದು ಪುಟ್ಟು ಭಾಗ ನನ್ನ ಶಕ್ತಿನ ಎಷ್ಟು ಹೆಚ್ಚಿದೆ ಅಂದ್ರೆ ಇನ್ನವಳನ್ನ ಸ್ವಾಹ ಮಾಡಿದ್ಮೇಲೆ ಎಷ್ಟು ಶಕ್ತಿ ಬರಬಹುದು ನೀನೇ ಯೋಚಿಸು. ಅಮ್ಮ ಅಮ್ಮ, ಈಗ ನೀವು ಪಡೆದಿರೋ ಶಕ್ತಿಯ ಒಂದು ಸಣ್ಣ ಝಲಕ್ ನೋಡೋ ಆಸೆ ತೋರಿಸ್ತೀರಾ ಅಮ್ಮ? ಆಗ್ಲಿ, ನನ್ನ ತಾಕತ್ತು ಎಂಥದು ಅಂತ ನಿನಗೂ ಗೊತ್ತಾಗ. ಇಲ್ಲ ಕಾಲಚಕ್ರ ಮುನ್ಸೂಚನೆ, ಇದು ಮುನ್ಸೂಚನೆ. ಆಕಾಶ ಕಪ್ಪು ಛಾಯೆ, ಭೂಮಿ ಸಾಹಸ, ಬೆಳಕು ಹುಡುಕುವ ಸಾಹಸ. ಅದೇ ಮೋಡತ್ತಲ್ಲ, ಕತ್ತಲೆ ಹಣೆ ಬರಹ. ಶುರು, ಅಂತ್ಯದ ಆರಂಭ. ಶುರು, ಅಂತ್ಯದ ಆರಂಭ. ಶುರು, ಹಣೆ ಬರಹ, ಮುನ್ಸೂಚನೆ. ಏನಿದು ಭಾಗ ತೆಗಿಯಕ್ಕೆ ಆಗ್ತಾ ಇಲ್ವಲ್ಲ? ಹಾಂ, ಯಾಕೆ, ಏನಾಗಿದೆ? ಭಾಗ ಸಿಗಾಕೊಂಡಿರೋ ಹಾಗಿದೆಯಲ್ಲ, ಯಾರೂ ಕಾಣಿಸ್ತಾ ಇಲ್ವಲ್ಲ?